ಇದರಲ್ಲಿ ಟೈರ್ಸ್ ನಿಮ್ಗೆ ಅಷ್ಟು ಸ್ಟಿಕ್ಕಿ ಟೈರ್ಸ್ ಸಿಗೋದಿಲ್ಲ, ಸೆಮಿ ರೋಡ್ ಟೈರ್ಸ್ ಇರುತ್ತೆ. ಡೌನ್ ಹಿಲ್ ಅಲ್ಲೂ ಎಷ್ಟು ಫಾಸ್ಟ್ ಆಗಿ ಸ್ಲೋ ಡೌನ್ ಆಗ್ತಿದೆ. ಇಲ್ಲಿ ಬರ್ತಿದೆ ನೋಡಿ ವಾರ್ನಿಂಗ್. ದೇರ್ ಇಸ್ ಅ ಬೈಕ್. ಗೇರ್ಸ್ ರೆಡಿ, ಗಾಡಿ ರೆಡಿ. ಟೈಮ್ ಟು ಟೆಸ್ಟ್ ದ ಅಲ್ಟ್ರಾವೈಲೆಟ್ ಅವರ X47 ಕ್ರಾಸ್ ಓವರ್ ಅಂತ. ಬಿಕಾಸ್ ಲಾಂಚ್ ದಿನ ಆಲ್ರೆಡಿ ನೀವು ವಾಕ್ ಅರೌಂಡ್ ವಿಡಿಯೋ ನೋಡಿರ್ತೀರಾ. ಇವತ್ತು ಈ ಬೋರಿಂಗ್ ಸ್ಟಫ್ ಎಕ್ಸ್ಪ್ಲೇನ್ ಮಾಡೋದು ಅಲ್ಲದೆ ಗಾಡಿಯ ರೋಡ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ರೇಂಜ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇದರಲ್ಲಿ ಬರೋವಂಥ ಇನ್ಸೇನ್ ರೇಡಾರ್ ಫೀಚರ್ಸು, ಇಂಟರ್ನಲ್ ಫೀಚರ್ಸ್ ಯಾವ ಥರ ಅಂತ ಎಲ್ಲನೂ ಟೆಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಫಾರ್ಮೋಸ್ಟ್ ನಾವು ಈ ಗಾಡಿನ ಹೈವೇಗೆ ತೊಗೊಂಡೋಗೋಣ ಆ್ಯಂಡ್ ಹೈವೇ ಪರ್ಫಾರ್ಮೆನ್ಸ್ ಯಾವ ಥರ ಇದೆ. ಬಿಕಾಸ್ F77 ಇಸ್ ಮೇಡ್ ಫಾರ್ ದ ಹೈವೇ, ವೆರಿ ಗುಡ್ ಪರ್ಫಾರ್ಮೆನ್ಸ್. ಬಟ್ ಈ ಗಾಡಿ ಯಾವ ಥರ ಇದೆ, ಲೆಟ್ಸ್ ಹಿಟ್ ದ ರೋಡ್. ಸೊ ಸ್ನೇಹಿತರೆ, ಗಾಡಿನ ಫಸ್ಟು ಹತ್ತಿದ ತಕ್ಷಣ ನಾವು ನೋಡ್ಬೇಕಾಗಿರುವಂಥದ್ದು ರೇಂಜ್ ಹಾಗೆ ಪರ್ಫಾರ್ಮೆನ್ಸ್ ಯಾವ ಥರ ಇದೆ. ರೇಂಜ್ ಹೋಗ್ತಾ ಮಾತಾಡೋಣ, ಬಟ್ ಪರ್ಫಾರ್ಮೆನ್ಸ್ ಸ್ಪೆಷಲಿ ದ ಬೆಲಿಸ್ಟಿಕ್ ಮೋಡಲ್ಲಿ F77 ಥರನೇ ಇದೆಯಲ್ಲ, ಕಮ್ಮಿ ಆಗಿದೆ ಅಂತ ನೋಡೋಣ. 3, 2, 1 ಗೋ. 60 ನೋ ಟೈಮು ಆ್ಯಂಡ್ 100 ಕೂಡ ತುಂಬ ಫಾಸ್ಟಾಗಿ ಹೋಗ್ತಿದೆ. ಆಲ್ರೆಡಿ 100. ವಾವ್, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಬಿಕಾಸ್ ಇದರಲ್ಲಿ ಇರುವಂಥ ಪವರ್ ಹಿಮಾಲಯನ್ಗೆ ಈಕ್ವಿವ್ಯಾಲೆಂಟ್ ಅಂದ್ರೆ, ಯಾಕಂದ್ರೆ 40 bhp, ಬಟ್ ವೀಲ್ ಅಲ್ಲಿ ಟಾರ್ಕ್ 600 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಹೇಳ್ತಾ ಇದಾರೆ. ದಟ್ ಇಸ್ ಇನ್ಸೇನ್ ಗುರು. ಯಾಕಂದ್ರೆ ನೀವು V8 ಇಂಜಿನ್ ಅಲ್ಲಿ ಲೆಚೆ ಫೋರ್ಡ್ ಅವರ ಎವರೆಸ್ಟ್ ಇದೆ ಅಲ್ಲ, V8 ಇಂಜಿನ್ 5 ಲೀಟರ್ V8 ಇಂಜಿನ್, ಅದರಲ್ಲಿ ನಿಮಗೆ 600 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಬರುತ್ತೆ. ಅಂಡ್ ಈ ಗಾಡಿಯಲ್ಲಿ 600 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಯು ಕ್ಯಾನ್ ಲಿಟರಲಿ ಸಿ ದ ಪರ್ಫಾರ್ಮೆನ್ಸ್. ಓ, ದಿಸ್ ಇಸ್ ಫಾಸ್ಟ್, ಸೀರಿಯಸ್ಲಿ ಫಾಸ್ಟ್ ಇದು. ಅಂಡ್ ಈ ಗಾಡಿಯಲ್ಲಿ ಅಂತ ದೊಡ್ಡ 10.3 ಬ್ಯಾಟ್ರಿ ಪ್ಯಾಕ್ ಜೊತೆಗೆ 323 ಕಿಲೋಮೀಟರ್ಸ್ ಕ್ಲೇಮ್ ಮಾಡ್ತಾ ಇದಾರೆ. ಬಟ್ ನೋಡಿ, ನಾನು ಫಸ್ಟ್ ಜನರೇಷನ್ ನ ಟೆಸ್ಟ್ ಮಾಡಿದ್ದೀನಿ. 260 ಕಿಲೋಮೀಟರ್ ನನ್ನ ವೇಟ್ಗೆ ರೇಂಜ್ ಸಿಕ್ಕಿದೆ. ಇನ್ನು ಆವಾಗ ರೀಜನ್ ಎಲ್ಲ ತುಂಬಾ ಕಮ್ಮಿ ಇತ್ತು. ಈಗ ರೀಜನ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿ ಮಾಡಿದಾರೆ. 9 ಲೆವೆಲ್ಸ್ ಆಫ್ ರೀಜನ್, ಆವಾಗ ಆಲ್ಮೋಸ್ಟ್ 3 ಲೆವೆಲ್ಸ್ ಇತ್ತೇನೋ ಅಷ್ಟೇ. ಸೊ 9 ಲೆವೆಲ್ಸ್ ಆಫ್ ರೀಜನ್ ಇರೋದ್ರಿಂದ ನಿಮಗೆ ರೇಂಜ್ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ನನ್ನ ಪ್ರಕಾರ ಲೆಟ್ಸ್ ಸೇ 60 ಇಂದ 80ಗೆ ರೈಡ್ ಮಾಡಬೇಕಾದ್ರೆ ನಿಮಗೆ ಮಿನಿಮಮ್ ಅಂದ್ರೂ 260ರಿಂದ 280 ಸಿಗುತ್ತೆ. ಇನ್ನೂ ಎಫಿಷಿಯಂಟ್ ಆಗಿ ಹೈಪರ್ ಮೈಲಿಂಗ್ ಮಾಡಿದ್ರೆ ಲೆಟ್ಸ್ ಸೇ 50-60 ಸ್ಪೀಡ್ ಲಿಮಿಟ್ ಅಲ್ಲಿ ಓಡಿಸಿದ್ರೆ ನೀವು ಡೆಫಿನೆಟ್ಲಿ ನಿಮಗೆ 300 ಬರುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಈ ಮೋಟರ್, ಈ ಬ್ಯಾಟ್ರಿ ಪ್ಯಾಕ್ ತುಂಬಾನೇ ಎಫಿಷಿಯಂಟ್. ಅಟ್ ದ ಸೇಮ್ ಟೈಮ್ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ನೋಡ್ಬೇಕು ಯಾವ ತರ ಪರ್ಫಾರ್ಮೆನ್ಸ್ ಇದೆ, ಎಸ್ಪೆಷಲಿ ಇನ್ ದ ಬಲಿಸ್ಟಿಕ್ ಮೋಡ್. ಈ ಗ್ಲೈಡ್ ಅಂಡ್ ಕಾಂಬ್ಯಾಟ್ ಮೋಡ್ ಏನಿದೆ, ನೀವು ಗ್ಲೈಡ್ ಮೋಡ್ ನ ಸಿಟಿಯಲ್ಲಿ ಯೂಸ್ ಮಾಡ್ಕೊಬಹುದು. ಸೊ ತುಂಬಾ ರೇಂಜ್ ಬೇಕು ಅಂದ್ರೆ. ಸೊ ಈವನ್ 58% ಗೆ ನಮಗೆ 148, ಯಾಕಂದ್ರೆ ನಾನು ಆಗ್ಲಿಂದ ಆಲ್ಮೋಸ್ಟ್ 120, 130 ಅಲ್ಲೇ ಓಡಿಸ್ತಾ ಇದ್ದೀನಿ ಈ ಗಾಡಿನ. ಡೆಫಿನೆಟ್ಲಿ ನಿಮ್ಗೆ ಇಂಡಿಕೇಟರ್ ಅಲ್ಲಿ ರೇಂಜ್ ಕಮ್ಮಿ ತೋರಿಸುತ್ತೆ. 250-260 ಕಿಲೋಮೀಟರ್ ಎನಿ ಟೈಮ್ ಇಸ್ ಡೆಫಿನೆಟ್ಲಿ ಆನ್. ಡೀಸೆಂಟ್ ಟರ್ನಿಂಗ್ ರೇಡಿಯಸ್ ಅಂಡ್ ಮೇನ್ ಈ ಗಾಡಿಯ ಫ್ಯಾಕ್ಟರ್ ಇಸ್ಕೊಳ್ಳೋದು ತುಂಬಾ ಜನ ಈ ರೈಡಿಂಗ್ ಪೊಸಿಷನ್. ಟ್ರಸ್ಟ್ ಮೀ, ಎಷ್ಟು ಕಂಫರ್ಟೇಬಲ್ ಇದೆ ಅಂದ್ರೆ ಯು ಡೋಂಟ್ ಹ್ಯಾವ್ ಟು ಬೆಂಡ್, ಸ್ವಲ್ಪನೂ ಬೆಂಡ್ ಆಗೋ ಅವಶ್ಯಕತೆನೇ ಇಲ್ಲ. ಸೂಪರ್ ಆಗಿದೆ ರೈಡಿಂಗ್ ಟ್ರಯಾಂಗಲ್. ಅಟ್ ದ ಸೇಮ್ ಟೈಮ್ ಗಾಡಿ ಹ್ಯಾಂಡ್ಲಿಂಗ್ ಅಂತೂ ಇನ್ಸೇನ್. ಯಾಕಂದ್ರೆ ಈ ಗಾಡಿಯ ವೇಟ್ ತುಂಬಾನೇ ಜಾಸ್ತಿ ಇದೆ, ಬಟ್ ಸ್ಟಿಲ್ ಹ್ಯಾಂಡ್ಲಿಂಗ್ ಅಂತೂ ವೆರಿ ವೆರಿ ಫ್ಲಿಕಬಲ್. ಈಗ ನಾನು ಸ್ವಲ್ಪ ಹೊತ್ತಲ್ಲಿ ಆಫ್ ರೋಡ್ ಕರ್ಕೊಂಡು ಹೋಗ್ತೀನಿ ನಿಮ್ಗೆ, ಸೊ ಅಲ್ಲೂ ತೋರಿಸ್ತೀನಿ. ಬಟ್ ಜಸ್ಟ್ ಹ್ಯಾಂಡ್ಲಿಂಗ್ ತುಂಬಾನೇ ಚೆನ್ನಾಗಿದೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು ಈ ಟ್ಯಾಂಕು ಅಷ್ಟೇ. ಸೊ ಐ ಕ್ಯಾನ್ ಹಗ್ ದ ಟ್ಯಾಂಕ್, ಆರಾಮಾಗಿ ಟ್ಯಾಂಕ್ಗೆ ಹಗ್ ಮಾಡ್ಕೊಂಡು ರೈಡ್ ಮಾಡ್ಬೋದು. ಅಂಡ್ ಫುಟ್ ಪೆಕ್ಸ್ ಪೊಸಿಷನ್ ತುಂಬಾ ಕಂಫರ್ಟಬಲ್ ಆಗಿದೆ. ಇವನ್ ಹ್ಯಾಂಡಲ್ ಬಾರ್ ತುಂಬಾ ಹೈಟ್ ಇದೆ. ಸೊ ಇದರಿಂದ ವೆರಿ ವೆರಿ ನೈಸ್, ಐ ಲೈಕ್ ಇಟ್. ಈ ಇಂಟರ್ಫೇಸ್ ಏನಿದೆ, ಹೊಸ ಇಂಟರ್ಫೇಸ್ ಲುಕ್ಸ್ ಅಪ್ಡೇಟೆಡ್ ಆಗಿದೆ. ಎಲ್ಲ ಇನ್ಫಾರ್ಮೇಶನ್ ಇದೆ ನಿಮ್ಗೆ ಇದರಲ್ಲಿ. ಸೊ ಲೀನ್ ಆಂಗಲ್ ಸೆನ್ಸರ್, ಟೆಂಪರೇಚರ್, ರೇಂಜು, ಎಫಿಷಿಯನ್ಸಿ, ಕೆಳಗಡೆ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ರೀಜನರೇಟಿವ್ ಬ್ರೇಕಿಂಗ್. ಈಗ ನಾನು ತಕ್ಷಣಕ್ಕೆ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟ್ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಆಫ್ ಮಾಡಿದ್ದೀನಿ. ಬೇಕು ಅಂದ್ರೆ ಆನ್ ಮಾಡ್ಕೊಬಹುದು ನಾವು. Oh, so much fun, man. ಆಲ್ರೆಡಿ ಸ್ಟಾರ್ಟ್ ಮಾಡಿ 40 ಕಿಲೋಮೀಟರ್ ಓಡೋನು ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಗಾಡಿ, 121 ಕಿಲೋಮೀಟರ್ಸ್ ಅಷ್ಟೇ ಆಗಿರೋದು ಈ ಗಾಡಿಲಿ. ಸೊ ಲೆಟ್ಸ್ ಚೆಕ್ ದ ರೀಜನ್ ನಾವು. ಲೆಟ್ಸ್ ನಾನು 100 ಅಲ್ಲಿ ಇರ್ತೀನಿ ಬಲಿಸ್ಟಿಕ್ ಮೋಡಲ್ಲಿ. ಆ್ಯಂಡ್ 3 ಲೆವೆಲ್ಸ್ ಆಫ್ ರೀಜನ್. ಫಸ್ಟು ಲೆವೆಲ್ 3 ರೀಜನ್ನ 100 ಇಂದ ನೋಡ್ಕೊಳ್ಳಿ. ಈಗ ಬಿಡ್ತೀನಿ. ಸೊ ಯಾವ ಥರ ಸ್ಲೋ ಡೌನ್ ಆಗ್ತಿದೆ. ಇಟ್ಸ್ ನಾಟ್ ದ್ಯಾಟ್ ಫಾಸ್ಟ್, ಅಷ್ಟು ಫಾಸ್ಟಾಗಿ ಸ್ಲೋ ಡೌನ್ ಆಗ್ತಿಲ್ಲ, ಸ್ವಲ್ಪ ಗ್ಲೈಡು ಆಗ್ತಾ ಇದೆ. ಸೊ ಡೀಸೆಂಟ್ ಎನಫ್. ಟಾಪ್ ರೀಜನ್ ಇಟ್ಕೊಳ್ಳೋಣ. R6 ರೀಜನ್ 6 ಲೆವೆಲ್ ಇಟ್ಕೊಂಡ್ರೆ
ನೋಡಿ ಇನ್ನೂ ಸ್ವಲ್ಪ ಫಾಸ್ಟಾಗಿ ಗಾಡಿ ಸ್ಲೋ ಡೌನ್ ಆಗ್ತಿದೆ, ಅಂದರೆ ಬ್ಯಾಟ್ರಿಗೆ ಅಷ್ಟು ರೀಚಾರ್ಜ್ ಆಗ್ತಿದೆ ಅಷ್ಟು ಫಾಸ್ಟಾಗಿ. ಅಟ್ ದ ಸೇಮ್ ಟೈಮ್ ಲೆಟ್ಸ್ ಎ ಲೆವೆಲ್ 9 ರೀಜನ್ ಇಟ್ಕೊಂಡ್ರೆ ಇಟ್ಸ್ ಲೈಕ್ ನೀವು ಬ್ರೇಕ್ ಹಾಕ್ತಿದ್ದಂಗೆ ಅನಿಸುತ್ತೆ. ನೋಡಿ ಅಲ್ಲಿ ಮುಂದೆ ಟೆಂಪೋ ಇದೆ, ನಾನು ಬಿಡ್ತೀನಿ ನೋಡಿ. ಇಟ್ಸ್ ಸ್ಲೋಯಿಂಗ್ ಡೌನ್ ಡ್ರಾಸ್ಟಿಕ್, ಈವನ್ ಡೌನ್ ಹಿಲ್ ಅಲ್ಲೂ ಎಷ್ಟು ಫಾಸ್ಟಾಗಿ ಸ್ಲೋ ಡೌನ್ ಆಗ್ತಿದೆ. ಐ ಥಿಂಕ್ ದಿಸ್ ಇಸ್ ವೆರಿ ವೆರಿ ನೈಸ್. ಎಫಿಷಿಯನ್ಸಿ ಮೀಟರ್ ಇದೆ. ಸೊ ಓವರ್ ಆಲ್ ಈ ಡಿಸ್ಪ್ಲೇ ಇಂಟರ್ಫೇಸ್ ತುಂಬಾ ಚೆನ್ನಾಗಿದೆ. ಪ್ಲಸ್ ನಮಗೆ ಕನೆಕ್ಟೆಡ್ ಟೆಕ್ ಫೀಚರ್ಸು, ಈ ರೇಡಾರ್ ಫೀಚರ್ಸ್ ನಾನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ದಿಸ್ ಪ್ರಿಟಿ ನೈಸ್. ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಿದ್ರೆ ಆಫ್ ರೋಡಲ್ಲಿ ಹೇಳ್ತೀನಿ, ಬಟ್ ಹೈವೇ ಅಲ್ಲಿ ಪರ್ಫೆಕ್ಟ್. ನೀವು ಆರಾಮಾಗಿ ಲೀನ್ ಇನ್ ಮಾಡ್ಬೋದು ಕಾರ್ನರ್ಗೆ ಆ್ಯಂಡ್ ಯು ವಿಲ್ ಫೀಲ್ ವೆರಿ ವೆರಿ ಕಾನ್ಫಿಡೆಂಟ್. ಬಟ್ F77 ಅಲ್ಲಿ ಇದ್ದಷ್ಟು ಕಾನ್ಫಿಡೆನ್ಸ್ ಇದ್ರಲ್ಲಿ ಇರಲ್ಲ, ಬಿಕಾಸ್ ಇದರಲ್ಲಿ ಟೈರ್ಸ್ ನಿಮ್ಗೆ ಅಷ್ಟು ಸ್ಟಿಕ್ಕಿ ಟೈರ್ಸ್ ಸಿಗೋದಿಲ್ಲ, ಸೆಮಿ ರೋಡ್ ಟೈರ್ಸ್ ಇರುತ್ತೆ. ನೋಡಿ 120 ಅಲ್ಲಿ ಆರಾಮಾಗಿ ಕ್ರೂಸ್ ಆಗ್ತಿದೆ. ಕ್ರೇಜಿ ಗುರು ಈ ಗಾಡಿ. ನಮ್ಮ ಇಂಡಿಯನ್, ನಮ್ಮ ಬೆಂಗಳೂರು, ನಮ್ಮ ಆನೇಕಲ್ ತಾಲೂಕಲ್ಲಿರುವಂಥ ಕಂಪನಿಯಲ್ಲಿ ಈ ರೇಂಜ್ಗೆ ಇನೋವೇಷನ್, ಐ ಆಮ್ ಸರ್ಪ್ರೈಸ್. ಹೊಸ ಮಿರರ್ಸ್ ಅಪ್ಡೇಟ್ ಆಗಿದೆ. ಈ ಡೆಸರ್ಟ್ ವಿಂಗ್ ಕಲರ್ ಜೊತೆಗೆ ಈ ಕಾರ್ಬನ್ ಫೈಬರ್ ಫಿನಿಶ್ ತರ ಇಲ್ಲಿ ಕೊಟ್ಟಿದ್ದಾರೆ. ಇಟ್ ಲುಕ್ಸ್ ವೆರಿ ವೆರಿ ನೈಸ್. ಸೀಟ್ ಕಂಫರ್ಟು ಚೆನ್ನಾಗಿದೆ. ಹೈವೇ ರೈಡಿಂಗ್ ಆದಮೇಲೆ ಹೆಸರಿಗೆ ತಕ್ಕಾಗೆ ಡೆಸರ್ಟ್ ವಿಂಗ್ ಥರ ಆಫ್ ರೋಡ್ಗೆ ತೊಗೊಂಡು ಹೋಗಲೇಬೇಕು. ಬಿಕಾಸ್ ಈವನ್ ದೋ ದಿಸ್ ಈಸ್ ನಾಟ್ ಅನ್ ಆಫ್ ರೋಡ್ ಮೋಟರ್ ಸೈಕಲ್, ಆಫ್ ರೋಡಲ್ಲಿ ಯಾವ ಥರ ಇದೆ ಅಂತ ನಾನು ಕ್ಯೂರಿಯಸ್ ಆಗಿದೆ. ಬಿಕಾಸ್ ಸೆಮಿ ನೂಬಿ ಟೈರ್, ಸ್ವಲ್ಪ ಸಸ್ಪೆನ್ಷನ್ ಹೈಟ್ ಜಾಸ್ತಿ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಅಂದರೆ ಫಸ್ಟ್ ಹಿಟ್ ಮಾಡಿದ ತಕ್ಷಣ ಮೊದಲ ಮಾಡಿದ್ದೆ ABS ಆಫ್ ಮಾಡು, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡು, ರಾ ಆಗಿ ಆಫ್ ರೋಡ್ ಹಿಟ್ ಮಾಡಿದ್ದು. ಬಿಕಾಸ್ ಕನಕಪುರ ಹತ್ರ ಇಲ್ಲಿ ಕ್ವಾರೀಸ್ ಇದೆ. ಆಫ್ ರೋಡ್ ಟ್ರೇಲ್ಸ್ ವಾಸ್ ಬ್ಯೂಟಿಫುಲ್. ಗಾಡಿ ಯಾವ ಥರ ಗ್ಲೈಡ್ ಆಗುತ್ತೆ, ಎಸ್ಪೆಷಲಿ ಜಂಪ್ ಆಗುತ್ತೆ ಅಂದರೆ ಲೈಕ್ ನೆಕ್ಸ್ಟ್ ಲೆವೆಲ್. ಸೊ ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ABS ಸ್ವಿಚ್ ಆಫ್ ಮಾಡಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಯು ಕ್ಯಾನ್ ಲಿಟ್ರಲಿ ಸ್ಟ್ಯಾಂಡ್ ಅಂಡ್ ರೈಡ್ ಇನ್ ದಿಸ್ ಗಾಡಿಯಲ್ಲಿ. ಯಾಕೆಂದರೆ F77 ಹಾಗೆ ಸೂಪರ್ ಸ್ಟ್ರೀಟ್ ಎರಡು ಗಾಡಿಯಲ್ಲೂ ಯು ಕ್ಯಾಂಟ್ ರಿಯಲಿ ಸ್ಟ್ಯಾಂಡ್ ಅಂಡ್ ರೈಡ್. ಸೊ ಇಟ್ಸ್ ನಾಟ್ ರಿಯಲಿ ಟೂ ಮಚ್ ಆಫ್ ರೋಡ್ ನೋಬಿ ಟೈರ್ಸ್ ಏನಿಲ್ಲ ಇದರಲ್ಲಿ, ಸೆಮಿ ಆಗಿದೆ. ಸೊ ಸ್ವಲ್ಪ ಗ್ರಿಪ್ಪಿ ಸಿಗುತ್ತೆ. ಓ ಯಾಕಂದ್ರೆ ರಿಯರ್ ABS ನ ಆಫ್ ಮಾಡಿದ್ದೀನಲ್ಲ, ಸೊ ವೆನ್ ಯು ಬ್ರೇಕ್ ಯು ಕ್ಯಾನ್ ಸ್ಲೈಡ್ ಇಟ್ ಪ್ರಾಪರ್ಲಿ. ಚೆನ್ನಾಗಿದೆ ಗುರು. ಯಾಕಂದ್ರೆ ಆಫ್ ರೋಡ್ ಅಲ್ಲೂ ಒಳ್ಳೆ ಸಸ್ಪೆನ್ಷನ್ ಚೆನ್ನಾಗಿ ಗ್ಲೈಡ್ ಆಗ್ತಾ ಇದೆ. ಇಟ್ ಡಸಂಟ್ ಫೀಲ್ ಸೋ ಸ್ಟಿಫ್. ಇಂಪ್ಯಾಕ್ಟ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂತಿದೆ. ಸೊ ಇದರಿಂದ ಈಸಿ ಅನಿಸ್ತಿದೆ. ಯಾಕೆಂದ್ರೆ ನಮ್ಮ ಬೆಂಗಳೂರು ರೋಡ್ಗಳನ್ನ ಟ್ರ್ಯಾಕಲ್ಲಿ ಮಾಡ್ಬೇಕಂದ್ರೆ ಈ ತರ ಓಡಿಸ್ಲೇಬೇಕು. ಸೊ ದಿಸ್ ಇಸ್ ಅ ಪರ್ಫೆಕ್ಟ್ ಟೆಸ್ಟಿಂಗ್. ಓ ದಿಸ್ ಇಸ್ ವೆರಿ ಗುಡ್ ಮ್ಯಾನ್. ಚೆನ್ನಾಗಿದೆ. ಸೊ ಇದಕ್ಕೆ ಇನ್ನೂ ನಾಬಿ ಟೈರ್ಸ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಇನ್ನೂ ಮಜಾ ಇರುತ್ತೆ. ಕ್ರೇಜಿ ಜಂಪು. ಯೂಶಲಿ ಆಫ್ ರೋಡ್ ಮಾಡ್ಬೇಕಾದ್ರೆ ಟೈರ್ ಪ್ರೆಷರ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡಿರ್ಬೇಕು, ಸೊ ದಟ್ ಕಾಂಟ್ಯಾಕ್ಟ್ ಪ್ಯಾಚ್ ಸ್ವಲ್ಪ ಜಾಸ್ತಿ ಇರುತ್ತೆ ಟೈರಲ್ಲಿ. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಲಾಟ್ ಆಫ್ ಗ್ರಿಪ್. ನೋಡಿ ಯಾವ ತರ ಇದೆ ಲೊಕೇಶನ್, ಕನಕಪುರ ಹತ್ರ. ಲೆಟ್ಸೆ ನಾವು ಈ ತರ ಸಿಚುವೇಶನ್ ಇರ್ತೀವಿ, ಆಗ ಮುಂದೆ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಜಸ್ಟ್ ಪ್ರೆಸ್ ಬ್ರೇಕ್ ಇಟ್ಕೊಂಡು ಈ ಓ ಬಟನ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಆಕ್ಟಿವೇಟ್ ಆಗುತ್ತೆ. ಆ್ಯಂಡ್ ನೋಡಿ ಆರಾಮಾಗಿ ರಿವರ್ಸ್ ಹೋಗುತ್ತೆ. ಆ್ಯಂಡ್ ದೆನ್ ಅದೇ ಓನ ಪ್ರೆಸ್ ಮಾಡಿದ್ರೆ ಫಾರ್ವರ್ಡು ಹೋಗುತ್ತೆ. ಬಟ್ ಇಟ್ಸ್ ವೆರಿ ಸ್ಲೋ ಫಾರ್ವರ್ಡ್, ಜಸ್ಟ್ ಪಾರ್ಕಿಂಗಲ್ಲಿ ಓಡಿಸೋದಕ್ಕೆ. ನೋಡಿ ಎಷ್ಟು ಅಪ್ ಹಿಲ್ ಎಷ್ಟು ಈಸಿಯಾಗಿ ಹೋಗ್ತಿದೆ. ಸೀರಿಯಸ್ಲಿ ಸೂಪರ್ ಇಂಪ್ರೆಸ್ಡ್ ಗಾಡಿಯಲ್ಲಿ ಮಾತ್ರ. ಸ್ಪೆಷಲಿ ಸ್ವಿಚಬಲ್ ABS ಕೊಟ್ಟಿರೋದ್ರಿಂದ ಯು ಕ್ಯಾನ್ ಹ್ಯಾವ್ ಸೋ ಮಚ್ ಫನ್. ಎಷ್ಟು ಮಜಾ ಮಾಡ್ಬೋದು ಅಂದರೆ ಜಸ್ಟ್ ಒಂದು ಟೈರ್ಸ್ ಒಂದು ಅಪ್ಗ್ರೇಡ್ ಮಾಡ್ಬೇಕು. ಬಿಕಾಸ್ ಇದರಲ್ಲಿ ಇನ್ನು ಸೆಮಿ ರೋಡ್ ಟೈರ್ಸ್ ಇರೋದು, ಮೋರ್ ರೋಡ್ ಕಾನ್ಸಂಟ್ರೇಟೆಡ್ ಟೈರ್ಸು. ಹಾಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮೊದಲ 2 ವೀಲರ್ ಗಾಡಿ ಸೆಗ್ಮೆಂಟ್ ಅಲ್ಲೇ ರೇಡಾರ್ ಇಂದ ಬಂದಿರುತ್ತೆ. ಸೊ ರೇಡಾರ್ ಅಲ್ಲಿ ಯಾವ ತರ ಫೀಚರ್ಸ್ ಇರುತ್ತೆ, ಎಸ್ಪೆಷಲಿ ದ ಲೇನ್ ಚೇಂಜ್ ವಾರ್ನಿಂಗು, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗು, ರಿಯರ್ ಕೊಲಿಷನ್ ವಾರ್ನಿಂಗು, ಓವರ್ಟೇಕಿಂಗ್ ವಾರ್ನಿಂಗು. ಸೊ ಇದೆಲ್ಲ ಹಲವಾರು ಫೀಚರ್ಸ್ ಇದೆ. ಜೊತೆಗೆ ನಮಗೆ ಡ್ಯಾಶ್ ಕ್ಯಾಮು ಇದೆ ಅಲ್ಲ, ಸೊ ಇದೆಲ್ಲ ಯಾವ ತರ ಫಂಕ್ಷನ್ ಆಗುತ್ತೆ ಅಂತ ಕ್ಯೂರೇಟೆಡ್ ಟ್ರ್ಯಾಕ್ನ ಮಾಡಿದ್ದಾರೆ. ಸೊ ವಿತ್ ದ ಸ್ಪೆಷಲ್ ರೈಡರ್. ಸೊ ಬನ್ನಿ ಅದನ್ನು ನೋಡೋಣ. ಸೊ ಕ್ವಿಕ್ ಆಗಿ ಲೇನ್ ಚೇಂಜ್ ಅಸಿಸ್ಟ್ ಯಾವ ತರ ಇದೆ ಅಂತ ನೋಡೋಣ. ಸೊ ಲೇನ್ ಏನಾದ್ರು ಚೇಂಜ್ ಮಾಡಿದಾಗ ನಾವು ಯಾವ ತರ ಇಂಡಿಕೇಟರ್ ಹಾಕ್ತಿವಿ, ನಮ್ಮ ಹಿಂದೆ ಯಾರಾದ್ರೂ ಬರ್ತಿದಾರೆ ಅಂದ್ರೆ ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ವಾರ್ನಿಂಗ್ ಇಲ್ಲಿ.
ನೋಡಿ ಇಲ್ಲಿ ಬರ್ತಿದೆ ನೋಡಿ ವಾರ್ನಿಂಗು. ನೋಡಿ ದೆರ್ ಇಸ್ ಅ ಬೈಕ್ ಹಿಂದೆ, ನನ್ನ ಹಿಂದೆ ಒಂದು ಬರ್ತಾ ಇದೆ. ಸೊ ಹಿಂದೆ ಒಂದು ಬರ್ತಿರೋದ್ರಿಂದ ನೋಡಿ ವಾರ್ನಿಂಗ್ ಕೊಡ್ತಾ ಇದೆ. ಸೊ ನೀವು ಲೇನ್ ಚೇಂಜ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ಈಗ ನಾನು ಲೆಫ್ಟ್ ಸೈಡ್ ಕೊಡ್ತೀನಿ, ನಾವು ಅವ್ರು ಲೆಫ್ಟ್ ಸೈಡ್ ಬರ್ತಾರೆ ನೋಡಿ. ಸಿ ಹಿಯರ್ ಗಿವಿಂಗ್ ದ ಲೆಫ್ಟ್ ಸೈಡ್ ವಾರ್ನಿಂಗ್. ಇಲ್ಲೂ ಅಷ್ಟೇ, ಇಲ್ಲೂ ಕೊಡ್ತಾ ಇದೆ. ಸೊ ವಿಚ್ ಇಸ್ ಪ್ರಿಟಿ ನೈಸ್. ಓವರ್ಟೇಕ್ ಮಾಡ್ಬೇಕಾದ್ರೆ ಓವರ್ಟೇಕ್ ಅಲರ್ಟ್ ಯಾವ ಥರ ಇದೆ, ಓವರ್ಟೇಕ್ ಬಂದಾಗ ನೋಡಿ ಓವರ್ಟೇಕ್ ಬಂತು. ಸೊ ಈ ಥರ ಅಲರ್ಟ್ ಕೊಡುತ್ತೆ. ಯಾರಾದರೂ ನಮ್ಮನ್ನು ಓವರ್ಟೇಕ್ ಮಾಡ್ತಿದ್ದಾರೆ ಅಂದರೆ ಯು ಕ್ಯಾನ್ ಸಿ ಇಟ್. ನೋಡಿ ಈಗ ಕ್ವಿಕ್ ಆಗಿ ಇಲ್ಲಿ ಓವರ್ಟೇಕ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಬ್ಲಿಂಕಿಂಗ್ ಹಿಯರ್. ಇಲ್ಲಿನೂ ಕ್ವಿಕ್ ಆಗಿ ಓವರ್ಟೇಕ್ ಮಾಡ್ತೇನೆ. ಸೊ ದಿಸ್ ಕೈಂಡ್ ಆಫ್ ಸೇಫ್ಟಿ ಥಿಂಗ್. ಮೇಜರ್ ಪ್ರಾಬ್ಲಮ್ ಇರೋದೇ ನಮ್ಮ ರೂಟ್ಸ್ಗಳಲ್ಲಿ ಇಲ್ಲ ಬ್ಲೈಂಡ್ ಸ್ಪಾಟಲ್ಲಿ ಓಡಾಡ್ತಾರೆ. ಸೊ ಈಗ ಬ್ಲೈಂಡ್ ಸ್ಪಾಟಲ್ಲಿ ಯಾರಾದರೂ ರೈಡ್ ಮಾಡ್ತಿದ್ರೆ ನೋಡಿ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ನೋಡಿ ಇವರು ನನ್ನ ಬ್ಲೈಂಡ್ ಸ್ಪಾಟಲ್ಲಿ ಇದ್ದಾರೆ ಒಂದು ಗಾಡಿ, ಸೊ ನನಗೆ ಕಾಣಿಸೋದೇ ಇಲ್ಲ. ಸೊ ಅದರಿಂದ ಇಟ್ ಸ್ಟಾರ್ಟ್ಸ್ ಇಂಡಿಕೇಟಿಂಗ್ ದಟ್ ಸಂಬಡಿ ಈಸ್ ಇನ್ ದ ಬ್ಲೈಂಡ್ ಸ್ಪಾಟಲ್ಲಿ ಇದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ, ಬಿಕಾಸ್ ಅವಾಗ ಲೇನ್ ಚೇಂಜ್ ಮಾಡಿ ಏನಾದರೂ ಮಾಡಿದ್ರೆ ನೋಡಿ ಈ ಲೆಫ್ಟಲ್ಲಿ ಬಂದರು, ಲೆಫ್ಟಲ್ಲಿ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ನೋಡಿ ರೈಟಲ್ಲಿ ಬಂದರು, ರೈಟಲ್ಲಿ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ದ ರೇಡಾರ್. ಇದರಲ್ಲಿ ರಿಯರ್ ಕೊಲಿಷನ್ ವಾರ್ನಿಂಗ್ ಅಂತಲೂ ಇದೆ. ಓ ನೈಸ್, ನೋಡಿದ್ರಲ್ಲ, ಹಿ ಕೇಮ್ ಸೋ ಕ್ಲೋಸ್ ಟು ಮೀ ಆ್ಯಂಡ್ ನೋಡಿ ಇಲ್ಲಿ ರೆಡ್ ಅಲರ್ಟ್ ತೋರಿಸುತ್ತೆ. ಯು ಕ್ಯಾನ್ ಸಿ ಇಟ್ ಇನ್ ದ ಕ್ಯಾಮ್ರಾ ಹಿಯರ್. ನಮ್ಗೆ ಡ್ಯಾಶ್ ಕ್ಯಾಮ್ ಇರೋದ್ರಿಂದ ಐ ಕ್ಯಾನ್ ಸಿ ದ ರಿಯರ್ ಸೆಕ್ಷನ್. ನೋಡಿ ಇಸ್ ಕಮಿಂಗ್ ವೆರಿ ಫಾಸ್ಟ್. ಸೊ ನೋಡಿ ರೆಡ್ ಅಲರ್ಟ್ ಬರ್ತಾ ಇದೆ. ಓ ಡ್ಯಾಮ್, ಐ ಥಿಂಕ್ ಇದು ಚೆನ್ನಾಗಿದೆ ಗುರು. ಯಾರಾದರೂ ಹಿಂದೆ ಬರ್ತಿದ್ರೆ ನಮಗೆ ನಮ್ಮ ವಿಷನಲ್ಲಿ ಕಾಣಿಸೋದೇ ಇಲ್ಲ. ಸೊ ವಿಷನ್ ಅಲರ್ಟ್ ಕೊಟ್ಟಾಗ ಯು ಕ್ಯಾನ್ ಕ್ವಿಕ್ಲಿ ಫಾಸ್ಟರ್ ಲೇನ್ ಚೇಂಜ್ ಮಾಡ್ಬೋದು ನೀವು. ನೈಸ್, ಮತ್ತೆ ಬಂದರು ನೋಡಿ. ನೋಡಿ ಇಲ್ಲಿ ರೆಡ್ ಕಲರ್ ಬರುತ್ತೆ ಇನ್ಸ್ಟೆಡ್ ಆಫ್ ಯೆಲ್ಲೋ. ಅಂಡ್ ಇದೆಲ್ಲ ಆದ್ಮೇಲೆ ಕೊನೆಗೆ ಟೆಸ್ಟ್ ಮಾಡಿದೆ ಈ ಗಾಡಿನ ಟ್ರ್ಯಾಕ್. ಈ ಗಾಡಿ ಟ್ರ್ಯಾಕ್ಗೆ ಮಾಡಿಸಿಲ್ಲ ಅಂದ್ರೂ ಎಜಿಲಿಟಿ ಯಾವ ಥರ ಇದೆ, ಕಾರ್ನರಿಂಗ್ ಯಾವ ಥರ ಇದೆ, ಫಸ್ಟ್ ಇಂಪ್ರೆಷನ್ನು. ಬಿಕಾಸ್ ಆಲ್ರೆಡಿ F77 Mark II ಇಲ್ಲ ಸೂಪರ್ ಸ್ಟ್ರೀಟ್ ಓಡಿಸಿದ್ದೀರಾ ಅಂದರೆ ಅದರಷ್ಟು ಕಾನ್ಫಿಡೆನ್ಸ್ ನಿಮಗೆ ಕಾರ್ನರಿಂಗ್ ಮಾಡುವಾಗ ಸಿಗೋದಿಲ್ಲ. ಯಾಕೆಂದರೆ ಇದರಲ್ಲಿ ನಾರ್ಮಲ್ ಡ್ಯೂಯಲ್ ಪರ್ಪಸ್ ಒಂಥರ ಸೆಮಿ ರೋಡ್ ಟೈರ್ಸ್ ಇರೋದು. ಸೊ ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ವಾಟ್ಸ್ ಗ್ರೇಟ್ ಇಸ್ ಈ ಗಾಡಿಯ ವೇಟ್ ನಿಮಗೆ ಗೊತ್ತಾಗೋದೇ ಇಲ್ಲ, ಬಿಕಾಸ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಾರ್ನರಿಂಗ್ ಮಾಡಬೇಕಾದ್ರೆ ಯು ಕ್ಯಾನ್ ಈಸಿಲಿ ಫ್ಲಿಕ್ ದಿಸ್ ಬೈಕ್ ಅಂತ ನನಗನ್ನಿಸ್ತು, ಬಿಕಾಸ್ ಸ್ವಲ್ಪ ಹೈಯರ್ ಅಪ್ಪು ಇದೆ ಅಲ್ವಾ. ಸೊ ಅದರಿಂದ ವೆಯ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಆರಾಮಾಗಿ ಹೈವೇಸಲ್ಲಿ ನಾವು ನಾರ್ಮರಿಂಗ್ ಯಾವ ಥರ ಕಾರ್ನರಿಂಗ್ ಮಾಡ್ತೀವಿ ಅಂತ ಆಲ್ಮೋಸ್ಟ್ ಆ ಥರ ಮಾಡ್ಬೋದು. ಬೆಟರ್ ದೆನ್ ಯುವರ್ ಹಿಮಾಲಯನ್, ಆಲ್ಮೋಸ್ಟ್ ಸಿಮಿಲರ್ ಟು KTM ಅಡ್ವೆಂಚರಲ್ಲಿ ನಾವು ಯಾವ ಥರ ಮಾಡ್ಬೋದು, ಇದರಲ್ಲಿ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಆಟ್ ದ ಸೇಮ್ ಟೈಮ್ ಟ್ರಿಕಿ ಕಾರ್ನರ್ಸ್ ಸ್ವಲ್ಪನೂ ಇತ್ತು. ಸೊ ಓವರಾಲ್ ಹ್ಯಾಂಡ್ಲಿಂಗ್ ತುಂಬ ಇಂಪ್ರೆಸ್ ಆಯಿತು. ಆ್ಯಂಡ್ ಮೇಯ್ನಾಗಿ ಚಾರ್ಜಿಂಗ್ ವಿಷಯಕ್ಕೆ ಮಾತಾಡಿದ್ರೆ ಫಾಸ್ಟ್ ಚಾರ್ಜಿಂಗ್ ಇದೆಯಲ್ಲ, ಸೊ ಅದೊಂದು ಬಿಗ್ ಬೂನ್ ಅಂತಲೇ ಹೇಳಬೇಕು. ಯಾಕಂದರೆ ಇದರಲ್ಲಿ ಕಾರ್ ಚಾರ್ಜರಲ್ಲಿ ಮಾಡ್ಬೋದು, ಇವ್ರದ್ದೇ ಫಾಸ್ಟ್ ಚಾರ್ಜರ್ ಇದೆ, ಪ್ಲಸ್ ಬೂಸ್ಟ್ ಚಾರ್ಜರ್ ಇದೆ, ಪ್ಲಸ್ ಸ್ಟ್ಯಾಂಡರ್ಡ್ ಆನ್ ಬೋರ್ಡ್ ಚಾರ್ಜರು ಇದೆ. ಸೊ 4-5 ಹಲವಾರು ಆಪ್ಷನ್ಸ್ ಇದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಈ ಆನ್ ಬೋರ್ಡ್ ಚಾರ್ಜರ್ ಏನಿದೆ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಇದರ ಯೂಸ್ಫುಲ್ ಗೊತ್ತಿಲ್ಲ. ಯಾಕೆಂದರೆ ಒನ್ಸ್ ಆನ್ ಬೋರ್ಡ್ ಚಾರ್ಜರ್ ಇದೆ ಅಂದರೆ ಮೆಜಾರಿಟಿ ಆಫ್ ದ ಚಾರ್ಜಿಂಗ್ ಎಕ್ವಿಪ್ಮೆಂಟ್ ಗಾಡಿ ಒಳಗಡೆನೇ ಇರುತ್ತೆ. ಜಸ್ಟ್ ನಿಮ್ಮ ವೈರ್ ಪ್ಲಗ್ ಇದ್ದರೆ ಮಾತ್ರ ಸಾಕು. ನಾರ್ಮಲ್ ಹೈಡ್ರೇಷನ್ ಪ್ಯಾಕ್ ಇದ್ದರೆ ಇಲ್ಲ ನಾರ್ಮಲ್ ಬ್ಯಾಕ್ ಪ್ಯಾಕ್ ಇದ್ದರೆ ಅದರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಬಿಕಾಸ್ ಹಳೆ ಚಾರ್ಜರ್ ಇಷ್ಟು ದಪ್ಪ ಇರ್ತಾಯಿತ್ತು, ಅದು ತುಂಬ ಹೆವಿ ಆಗಿರ್ತಾಯಿತ್ತು. ಸೊ ಐ ಥಿಂಕ್ ದ್ಯಾಟ್ಸ್ ಒನ್ ಆಫ್ ದ ಯೂಸ್ಫುಲ್ ಫೀಚರ್. ಅಟ್ ದ ಸೇಮ್ ಟೈಮ್ 1.6 kW ಅಂದ್ರೂ ಬೇಜಾನಾಯ್ತು ಗುರು. 2-3-4 hours ಚಾರ್ಜ್ ಮಾಡಿದ್ರು ನಿಮಗೆ ಆಲ್ಮೋಸ್ಟ್ 70-80-100 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ಈಸ್ ಮೋರ್ ದೆನ್ ಎನಫ್. ಸೊ ಚಾರ್ಜಿಂಗ್ ಈಸ್ ಓಕೆ, ಸಸ್ಪೆನ್ಷನ್ ವಾಸ್ ವೆರಿ ನೈಸ್. ಇದರಲ್ಲಿ ನಿಮಗೆ ಮೇಯ್ನ್ ಆಗಿ ಆ ರೀಜನರೇಟಿವ್ ಬ್ರೇಕಿಂಗ್ ವಾಸ್ ಸೂಪರ್, ಬಟ್ ಆಟೋ ಹೋಲ್ಡ್ ಫೀಚರ್ ಅಂತಾನೆ ಇದೆ. ಸೊ ನಾವು ಬೆಟ್ಟ ಹತ್ಬೇಕಾದ್ರೆ ಇಲ್ಲ ಟ್ರಾಫಿಕಲ್ಲಿ ಎಲ್ಲಾದರೂ ಅಪ್ ಹಿಲ್ ಡೌನ್ ಹಿಲ್ ಅಲ್ಲಿ ನಿಲ್ಸಿದೀವಿ ಅಂದರೆ ಆಟೋಮ್ಯಾಟಿಕ್ಕಾಗಿ ನೀವು ಬ್ರೇಕ್ ಅಪ್ಲೈ ಮಾಡ್ದೇ ಗಾಡಿ ಸ್ಟಾಪ್ ಆಗುತ್ತೆ. ಸೊ ಅದು ಒಂದು ಒಳ್ಳೆ ಫೀಚರ್. ಹೊಸ ಇಂಟರ್ಫೇಸನ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರ್ ಆಲ್ ಆ ADAS ಕೊಟ್ಟಿರೋದ್ರಿಂದ ಈ ಮಿರರ್ಸಲ್ಲೂ ಮಿರರ್ಸಲ್ಲಿ ಡ್ಯಾಶಲ್ಲಿ ಆ ಇಂಡಿಕೇಶನ್ಸು ತುಂಬಾ ಚೆನ್ನಾಗಿದೆ. ಸೊ ಓವರ್ ಆಲ್ ಕ್ವಾಲಿಟಿ ವೈಸ್ ವೆರಿ ನೈಸ್. ಅಟ್ ದ ಸೇಮ್ ಟೈಮ್ ಒಳ್ಳೆ ಪ್ರೈಸಿಂಗನ್ನು ಕೊಟ್ಟಿದ್ದಾರೆ. ಬಿಕಾಸ್ ಈ 10 kW ನೀವು ಅವ್ರು ಹೇಳ್ದಂಗೆ 2.5 ಸಿಗೋದಿಲ್ಲ. ಬಿಕಾಸ್ ಅದು 7 kW ಬ್ಯಾಟ್ರಿ ಪ್ಯಾಕ್ಗೆ ಅದರಲ್ಲಿ 200 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಬಟ್ ಇದರಲ್ಲಿ 323, ರಿಯಲಿಸ್ಟಿಕ್ ಆಗಿ 260-270 ನನಗೆ ಸಿಕ್ಕಿದೆ ಹಳೆ ಗಾಡಿಯಲ್ಲಿ. ಸೊ ನಿಮಗೂ ಆರಾಮಾಗಿ ಸಿಗುತ್ತೆ. ಬಿಕಾಸ್ ನನ್ನ ಗಟ್ಟಾಗೆ ಅಷ್ಟು ರೇಂಜ್ ಸಿಕ್ಕಿದೆ ಅಂದರೆ ನಿಮಗೂ ಆರಾಮಾಗಿ ಸಿಗುತ್ತೆ. ಒಳ್ಳೆ ರೇಂಜ್ ಅನ್ನೋದು ಸಿಗುತ್ತೆ ಎಲೆಕ್ಟ್ರಿಕ್ ಗಾಡಿ. ಆ್ಯಂಡ್ ಒಳ್ಳೆ ಸಿಟಿ ಬೈಕ್ ಆಗುತ್ತೆ ನನ್ನ ಪ್ರಕಾರ. ಬಿಕಾಸ್ ಲಾಟ್ ಆಫ್ ಪೀಪಲ್ ವಿಲ್ ಬೈ ಇಟ್ ಫಾರ್ ದ ಸಿಟಿ ಕಂಫರ್ಟ್. ಲಾಟ್ ಆಫ್ ಓಲ್ಡರ್ ಪೀಪಲ್, ಇಷ್ಟು ದಿನ ಜೆನ್ಜಿ ಇಲ್ಲ ಯಂಗರ್ ಪೀಪಲ್ ಮಾತ್ರ ಆ ಸ್ಪೋರ್ಟಿ ಪೊಸಿಷನ್ಗೆ, ಈಗ ವಯಸ್ಸಾಗಿರೋರು ಈವನ್ 30-40-50 ಬ್ಯಾಕ್ ಪೇನ್ ಏನೂ ಬರೋದಿಲ್ಲ. ಸೊ ಅದರಿಂದ ಐ ಥಿಂಕ್ ಇಟ್ಸ್ ಗೋನಾ ಮೇಕ್ ಎ ಲಾಟ್ ಆಫ್ ಸೆನ್ಸ್ ಫಾರ್ ಲಾಟ್ ಆಫ್ ಪೀಪಲ್. ಆ್ಯಂಡ್ ಒಳ್ಳೆ ಹಾರ್ಟ್ ಕೇಕ್ಸ್ ಥರ ಸೆಲ್ ಆಗುತ್ತೆ ಅಂತ
ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಇದರ 10 ಕಿಲೋವಾಟ್ ಪ್ರೈಸಿಂಗ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಬಟ್ ಲೋವರ್ ವೇರಿಯಂಟ್ಗಿಂತ 1,00,000 ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಲೈಕ್ ದಿಸ್ ಡೆಸರ್ಟ್ ವಿಂಗ್ ಕಲರ್ ಬಿಕಾಸ್ ಇದರಲ್ಲಿ ಆಕ್ಸೆಸರೀಸು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಹೇಗನ್ಸ್ತು ಈ ಗಾಡಿಯ ಓವರ್ ಆಲ್ ರೈಡ್ ಇಂಪ್ರೆಷನ್? ನೀವು ತಗೊಂತೀರಾ ಆ್ಯಂಡ್ ನಿಮ್ಗೆ ಏನು ಇಷ್ಟ ಆಯ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೇಳಲೇಬೇಕು. ಅದ್ರ ಜೊತೆಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ತುಂಬ ಎಫರ್ಟ್ ಹಾಕಿ ವಿಡಿಯೋನ ಮಾಡ್ತಾ ಇದ್ವಿ. ಸೊ ನೀವು ಇದೇ ಥರ ಪ್ರೋತ್ಸಾಹ ಮಾಡ್ತಾ ಇದ್ರೆ ನಾವು ಇದೇ ಥರ ಇನ್ನೂ ವಿಡಿಯೋಗಳು ಬರ್ತಾನೆ ಇರುತ್ತೆ. ಹಾಗೆ ಒಂದು ಲೈಕ್ ಕೂಡ ಹಾಕ್ಬಿಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಇದರ ರೇಂಜ್ ಟೆಸ್ಟು, ಇದರ ಸಿಟಿ ಪರ್ಫಾರ್ಮೆನ್ಸ್ ಎಲ್ಲನೂ ಟೆಸ್ಟ್ ಮಾಡೋಣ. ಬಿಕಾಸ್ ಅಕ್ಟೋಬರಲ್ಲೇ ಡೆಲಿವರಿ ಆಗ್ತಾಯಿದೆ, ಸೊ ಆದಷ್ಟು ಬೇಗ ಅದನ್ನು ಬಂದ್ಬಿಡುತ್ತೆ. ಸೊ ಐಲ್ ಸಿ ಇನ್ ದ ನೆಕ್ಸ್ಟ್ ಒನ್. ಅಂಟಿಲ್ ದೆನ್, ಜೈ ಕರ್ನಾಟಕ. ಹೆಲ್ಮೆಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೇಫ್ ಆಗಿರಿ.